ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಧರಣೀಶ್ ಪೊಕ್ಕಿನಕೆರೆ. ರಾಜ್ಯದಲ್ಲಿ ತೀವ್ರವಾದಂತಹ ಬರ ಪರಿಸ್ಥಿತಿ ಇದೆ. ಹಾಗೆಯೇ ಬರ ಇದ್ದಾಗ ಕಾವೇರಿ ಸಮಸ್ಯೆ ಬರೋದು ಸಹಜ. ಈ ಸಲವೂ ಕೂಡ ಕಾವೇರಿ ಸಮಸ್ಯೆ ಬಂದಿದೆ. ಮತ್ತೆ ಇನ್ನಷ್ಟು ತೀವ್ರವಾಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಇದರಿಂದಾಗಿ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಕಾನೂನು ಸಮರ ಆಗಬಹುದು, ಬೇರೆ ಬೇರೆ ರೀತಿಯ ಹೋರಾಟ ಆಗ್ಬೋದು. ಆ ಥರದ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಹಾಗಿದ್ರೆ ಕರ್ನಾಟಕ ಏನು ಮಾಡಬೇಕು, ಕರ್ನಾಟಕ ಯಾವ ರೀತಿ ಈ ಸಮಸ್ಯೆಯಿಂದ ಬಚಾವಾಗಬೇಕು ಅನ್ನೋದನ್ನು ನೋಡೋದಾದರೆ ನೋಡಿ, ಮೊದಲನೇದಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಬಿಡಿ ಅಂತ ಹೇಳಿದೆ. ಇನ್ನೊಂದು ಕಡೆ ಕರ್ನಾಟಕದಿಂದ ನೋಡೋದಾದರೆ ಕರ್ನಾಟಕದ ಜಲಸಂಪನ್ಮೂಲ ಸಚಿವ ರಾಮಲಿಂಗ ರೆಡ್ಡಿ ಅವರು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶವನ್ನು ಪಾಲಿಸಲಿಕ್ಕೆ ಕಷ್ಟ, ಅಷ್ಟು ನೀರಿಲ್ಲ, ಅದರಿಂದಾಗಿ ನಾವು ಮೇಲ್ಮನವಿ ಸಲ್ಲಿಸ್ತೀವಿ, ಈ ಆದೇಶವನ್ನು ಪರಿಶೀಲನೆ ಮಾಡಿ ಅಂತ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಅಂತ ಒಂದು ಸರ್ವಪಕ್ಷ ಸಭೆಯನ್ನು ಕರೆದು ತೀರ್ಮಾನ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ನಿಜ, ರಾಜ್ಯದ ಎಲ್ಲ ಪಕ್ಷಗಳು ಸಭೆ ಸೇರಿ ಏನು ಮಾಡಬೇಕು, ಕಾನೂನಿನ ಹೋರಾಟ ಆದರೆ ಯಾವ ರೀತಿ ಮಾಡಬೇಕು, ಅಥವಾ ಬೇರೆ ಯಾವ ರೀತಿಯಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು. ಮಳೆ ಬಂದರೆ ಬಗೆಹರಿಯುತ್ತೆ, ಅದು ಬೇರೆ ವಿಷಯ. ಅದರ ಹೊರತಾಗಿ ಮಳೆ ಬರುವಂತಹ ಯಾವ ಮುನ್ಸೂಚನೆಯೂ ಇಲ್ಲ. ಹವಾಮಾನ ಇಲಾಖೆ ಕೂಡ ಮಳೆ ಬರುತ್ತೆ ಅಂತ ಹೇಳ್ತಿಲ್ಲ. ಅದರಿಂದಾಗಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು ಹೇಗೆ ಎನ್ನುವಂಥ ಪ್ರಶ್ನೆಗೆ ಒಂದೇ ಒಂದು ಉತ್ತರ ಏನಪ್ಪ ಅಂತಂದರೆ, ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿ ದಳಪತಿ ವಿಜಯ್ ಕರ್ನಾಟಕಕ್ಕೆ ಬರ್ತಿದ್ದಾರೆ. ವಿಶೇಷವಾಗಿ ಕಾವೇರಿ ನೀರಿನ ಸಮಸ್ಯೆ ಬಗ್ಗೆ ಮಾತಾಡಲಿಕ್ಕೇನೆ ಬರ್ತಿದ್ದಾರೆ. ಹಿಂದೆಯೂ ಕೂಡ ವಿಜಯ್ ಕಾವೇರಿ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ, ಮೇಕೆದಾಟು ಅಣೆಕಟ್ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಜೊತೆ ಮಾತುಕತೆ ನಡೆಸಬೇಕು ಅನ್ನುವಂತಹ ಒಂದು ರೀತಿಯ ಆಶಾವಾದವನ್ನು ವ್ಯಕ್ತಪಡಿಸಿದರು. ಯಾಕೆಂದರೆ ಎರಡೂ ರಾಜ್ಯಗಳು ಕಾವೇರಿ ನೀರಿನ ವಿಷಯದಲ್ಲಿ ಸದಾ ಕಾಲ ರಾಜಕಾರಣವನ್ನೇ ಮಾಡ್ಕೊಂಡು ಬರ್ತಿದ್ದಾವೆ. ಅಂತಿಮವಾಗಿ ಈ ವಿವಾದ ಕೋರ್ಟ್ ಕಟಕಟಿನಲ್ಲಿ ಬಗೆಹರಿಯುವಂಥದ್ದಲ್ಲ. ಎರಡೂ ರಾಜ್ಯಗಳು ಮಾತುಕತೆಯ ಮೂಲಕವೇ ಬಗೆಹರಿಸ್ಕೊಳ್ಬೇಕು. ಆದರೆ ಯಾರೊಬ್ಬರೂ ಕೂಡ ಮುಂದಡಿ ಇಡ್ತಿರ್ಲಿಲ್ಲ. ವಿಜಯ್ ಅಂತ ಕೆಲಸವನ್ನು ಮಾಡಿದ್ದಾರೆ. ಅವರು ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾನು ಮಾತುಕತೆಗೆ ಬರ್ತೀನಿ, ಸಮಯವನ್ನು ಕೊಡಿ, ನಿಗದಿ ಮಾಡಿ ಅಂತ ಹೇಳಿದರು, ಪತ್ರ ಬರೆದಿದ್ರು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಪತ್ರ ಬರೆದು ಆಗಸ್ಟ್ 3ನೇ ತಾರೀಕು ನೀವು ಬನ್ನಿ ಅಂತ ಆಹ್ವಾನವನ್ನು ನೀಡಿದರು. ಈಗ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ವಿಜಯ್ ಆಗಸ್ಟ್ 3ನೇ ತಾರೀಕು ಬರ್ತಾರೆ. ಅಲ್ಲಿ ಕೆಲವರು ವಿರೋಧ ಮಾಡ್ತಿದ್ದಾರೆ, ನೀವು ಮಾತುಕತೆಯನ್ನು ಆಡಬೇಡಿ, ಮಾತುಕತೆ ಮೂಲಕ ಈ ಸಮಸ್ಯೆ ಬಗೆಹರಿಯುವಂಥದ್ದಲ್ಲ, ಏನೇ ಸೆಟ್ಲ್ಮೆಂಟ್ ಆಗೋದಿದ್ರು ಕೋರ್ಟ್ ಮುಖಾಂತರನೇ ಆಗಲಿ ಅಂತ ತಮಿಳುನಾಡಿನಲ್ಲಿ ವಿರೋಧವನ್ನು ಮಾಡ್ತಿದ್ದಾರೆ. ಆದರೂ ಕೂಡ ವಿಜಯ್ ಆಗಸ್ಟ್ 3ನೇ ತಾರೀಕು ಕರ್ನಾಟಕಕ್ಕೆ ಬರುವುದು ಬಹುತೇಕ ಖಚಿತ. ಕರ್ನಾಟಕ ಈಗೇನು ಮಾಡಬೇಕಪ್ಪ ಅಂದರೆ ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸ್ಕೊಳ್ಳೋ ವಿಷಯದಲ್ಲಿ ವಿಜಯ್ ಅವ್ರ ಜೊತೆ ಮಾತುಕತೆಯನ್ನು ಆಡಬೇಕು. ಮತ್ತು ಯಾವ್ಯಾವಾಗ ಮಳೆ ಕಡಿಮೆ ಆಗುತ್ತೋ ಆಗೆಲ್ಲ ಕಾವೇರಿ ಸಮಸ್ಯೆ ಉದ್ಭವ ಆಗುತ್ತೆ. ಇದಕ್ಕೆ ಶಾಶ್ವತ ಪರಿಹಾರ ಅನ್ನುವಂಥದ್ದು ಇಲ್ಲ. ತಾತ್ಕಾಲಿಕವಾಗಿ ಆದರೂ ಕೂಡ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಯಾವುದೇ ರೀತಿಯ ಸಂಘರ್ಷ ಆಗದೆ ಸಾಮರಸ್ಯದಿಂದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಆಗಬೇಕು. ಈಗ ನೋಡಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನೋ ಒಂದು ಆದೇಶವನ್ನು ಕೊಡ್ತು, ಕರ್ನಾಟಕ ಸರ್ಕಾರ ಅದನ್ನು ಮೇಲ್ಮನವಿ ಸಲ್ಲಿಸುತ್ತೆ, ಆಮೇಲೆ ತಮಿಳುನಾಡು ಸರ್ಕಾರ ಅದಕ್ಕೆ ಇನ್ನೊಂದು ಪ್ರಮಾಣ ಪತ್ರವನ್ನು ಸಲ್ಲಿಸುತ್ತೆ. ಅದಾಗಲಿಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರುತ್ತೆ, ಸುಪ್ರೀಂ ಕೋರ್ಟ್ನಲ್ಲಿ ಒಂದಷ್ಟು ಹಿಯರಿಂಗ್. ಒಟ್ಟಾರೆಯಾಗಿ ಸಮಸ್ಯೆ ದಿನದಿಂದ ದಿನಕ್ಕೆ ಸಂಕೀರ್ಣ ಆಗ್ತಾ ಹೋಗುತ್ತೆ. ಒಂದೊಮ್ಮೆ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಕೂತ್ಕೊಂಡು ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ, ಇಬ್ಬರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಮಾತುಕತೆಯನ್ನು ನಡೆಸಿದ್ರೆ, ಮಾತುಕತೆಯಲ್ಲಿ ಹಲವಾರು ಆಯಾಮಗಳಿರಬಹುದು. ಒಟ್ಟಾರೆಯಾಗಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂತಹ ಒಂದು ಅಂತಿಮ ಗುರಿ, ಅದನ್ನೇ ಇಟ್ಕೊಂಡು ಮಾತುಕತೆಯನ್ನು ಆಡಿದ್ರೆ
ಈ ಸಮಸ್ಯೆ ಬಗೆಹರಿಬಹುದು ಅಂಥದ್ದೊಂದು ಅವಕಾಶ ಈಗ ಇದೆ. ಯಾಕೆಂದ್ರೆ ಆಗಸ್ಟ್ 3ನೇ ತಾರೀಕು ವಿಜಯ್ ಬರ್ತಿರೋದಂತೆ. ಬಟ್ ಒಂದು ಸಮಸ್ಯೆ ಏನಿದೆ ಅಂದ್ರೆ, ಮೊನ್ನೆ ರಾಜ್ಯಸಭೆಯಲ್ಲಿ ಇದೇ ಮೇಕೆದಾಟು ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಮೇಕೆದಾಟುವಿನಲ್ಲಿ ಅಣೆಕಟ್ಟು ಕಟ್ಟಲಿಕ್ಕೆ ತಮಿಳುನಾಡಿನಿಂದ ಒಪ್ಪಿಗೆ ಅಥವಾ ಅನುಮತಿ ಪಡೆಯುವ ಅಗತ್ಯ ಇಲ್ಲ ಅಂತೇಳಿ ಕೇಂದ್ರದ ಜಲಸಂಪನ್ಮೂಲ ಸಚಿವರು ತಿಳಿಸಿದ್ರು ಅಧಿಕೃತವಾಗಿ. ಈ ಹೇಳಿಕೆಯನ್ನ, ಈ ನಿಲುವನ್ನ, ಕೇಂದ್ರ ಸರ್ಕಾರದ ನಿಲುವನ್ನ ವಾಪಸ್ ಪಡೀರಿ ಅಂತೇಳಿ ಇದೇ ವಿಜಯ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ. ಒಂದ್ ಕಡೆ ಆ ರೀತಿ ಪತ್ರ ಬರೆದಿದ್ದಾರೆ, ಇನ್ನೊಂದ್ ಕಡೆ ಮಾತುಕತೆಗೆ ಬರ್ತಿದ್ದಾರೆ. ಸೊ ನಂಬೋದು ಹೇಗೆ? ಅಷ್ಟು ಸುಲಭಕ್ಕೆ ನಂಬಲಿಕ್ಕಾಗಲ್ಲ. ಯಾಕಂದ್ರೆ ಅವರು ಅವ್ರದೇ ಆದ ಪಾಲಿಟಿಕ್ಸ್ ಅನ್ನ ಮಾಡ್ತಾನೆ ಇರ್ತಾರೆ. ಈಗ ಅಲ್ಲಿ ವಿರೋಧ ಮಾಡ್ತಿದ್ರು ಕೂಡ ವಿರೋಧವನ್ನ ಲೆಕ್ಕಿಸದೆ ಬರ್ತಿದ್ದಾರೆ ಅನ್ನುವಂಥದ್ದು ಡೆಫಿನೆಟ್ಲಿ ಒಂದು ಸ್ವಾಗತಾರ್ಹ ಬೆಳವಣಿಗೆ. ಆದರೆ ಇದೇ ವಿಜಯ್ ಅವರು ಮೋದಿಗೆ ಪತ್ರವನ್ನ ಬರೆದು ನೀವು ನಿಮ್ಮ ಹೇಳಿಕೆಯನ್ನ, ಕೇಂದ್ರ ಸರ್ಕಾರದ ನಿಲುವನ್ನ, ಮೇಕೆದಾಟು ಅಣೆಕಟ್ಟಿಗೆ ಸಂಬಂಧಪಟ್ಟಂತಹ ನಿಲುವನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿರೋದು ಸಂಪೂರ್ಣವಾಗಿ ವಿಜಯ್ ಅವರನ್ನ ಅಥವಾ ತಮಿಳುನಾಡನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅದರ ಹೊರತುಪಡಿಸಿಯೂ ಕೂಡ ಓಕೆ, ಮಾತುಕತೆಗೆ ಬರ್ತಿದ್ದಾರೆ. ನಮ್ಮ ಸಮಸ್ಯೆ ಅಂದರೆ ಯಾವ್ಯಾವ ಡ್ಯಾಮಲ್ಲಿ ಎಷ್ಟೆಷ್ಟು ನೀರಿದೆ, ಬೆಂಗಳೂರಿಗೆ ಎಷ್ಟು, ಕುಡಿಯೋ ನೀರಿಗೆ ಎಷ್ಟು ಬೇಕು, ಬೆಂಗಳೂರಲ್ಲದೆ ಕಾವೇರಿ ಜಲಾನಯನ ಪ್ರದೇಶ ವ್ಯಾಪ್ತಿಗೆ ಬರುವಂತಹ ನಗರಗಳು, ಹಳ್ಳಿಗಳು, ಅಲ್ಲಿಗೆ ಎಷ್ಟು ಕುಡಿಯೋ ನೀರಿನ ಅವಶ್ಯಕತೆ ಇದೆ, ಅಷ್ಟು ನೀರು ಇದೆಯಾ ಇಲ್ವಾ, ಒಳ ಅರಿವಿನ ಪ್ರಮಾಣ ಎಷ್ಟು, ಎಲ್ಲವನ್ನ ಸಮಗ್ರವಾಗಿ ಚರ್ಚೆ ಮಾಡಿ ಇಷ್ಟು ಮಾತ್ರದ ನೀರನ್ನು ನಾವು ಬಿಡಬಲ್ಲವು, ಬಿಡಲಿಕ್ಕೆ ಸಾಧ್ಯ ಅಂತ ಅವರಿಗೆ ಮನದಟ್ಟು ಮಾಡಿಕೊಟ್ಟು ಅವರು ಕೂಡ ಅದನ್ನು ಒಪ್ಪಿದ್ರೆ ಸಮಸ್ಯೆ ಬಗೆಹರಿಯುತ್ತೆ. ಅದೊಂದು ಆಪ್ಷನ್ ಇದೆ. ಸೊ ವೀಕ್ಷಕರೇ, ನೀವು ಈಗ ಇಡೀ ವಿವಾದದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.